ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಉದ್ದಿನ ಬೋಂಡ ಮಾಡ್ತಾಯಿದ್ದೀನಿ. ಈ ಉದ್ದಿನ ಬೋಂಡ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಇದ್ದಂಗೆ ಈ ಬೋಂಡನ ನೀವು ತಿನ್ನಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಸುಮಾರು ಒಂದು 200 ಗ್ರಾಮಷ್ಟು ಉದ್ದಿನ ಕಾಳನ್ನ ನೆನೆಸ್ಕೊಂಡಿದ್ದೀನಿ. 6 ಅವರ್ ನೆನೆಸ್ಬೇಕು. ಬೋಂಡ ಚೆನ್ನಾಗಿ ಮೆದುವಾಗಿ ಗರಿಗರಿಯಾಗಿ ಬರಬೇಕು ಅಂದರೆ ನೀವು 6 ಅವರ್ ನೆನೆಸ್ಬೇಕು. ಇಲ್ಲಾಂದರೆ ರಾತ್ರಿಯೇ ಕಾಳನ್ನ ನೆನೆಸ್ಕೊಂಡು ಬೆಳಗ್ಗೆ ತಿಂಡಿ ಟೈಮ್ಗೆ ಮಾಡ್ಕೊಳ್ಬೋದು. ಇವಾಗ ರುಬ್ಬಿದಾಗಿದೆ ನೋಡಿ, ರುಬ್ಕೊಂಡಿದ್ದೀನಿ. ಈ ಥರ ನುಣ್ಣಗೆ ಸ್ವಲ್ಪ 1-2 ಡ್ರಾಪಷ್ಟು ನೀರು ಹಾಕ್ಕೊಂಡು ನೀವು ರುಬ್ಕೊಳ್ಬೇಕು. ಇವಾಗ ರುಬ್ಬಿದಾಗಿದೆ. ಇವಾಗ 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ. ಮತ್ತು ಕೊತ್ತಂಬರಿ, ಮತ್ತು ಸಬ್ಬಸಿಗೆ, ಮತ್ತು ಗ್ರೀನ್ ಚಿಲ್ಲಿ, ಮತ್ತು ತುರಿದ ಶುಂಠಿ, ಈರುಳ್ಳಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀವು ಒಂದು ಸರಿ ಮಾಡಿಕೊಂಡ್ರೆ ಉದ್ದಿನ ಬೋಂಡನ ಮತ್ತೆ ಮಾಡ್ಕೊಳ್ತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ. ಕಡಲೆ ಹಿಟ್ಟು ಬೋಂಡಕ್ಕಿಂತ ಉದ್ದಿನ ಬೋಂಡ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಇಡ್ಲಿ ಮಾಡಿದಾಗ ಮತ್ತು ಚಿತ್ರಾನ್ನ ಮಾಡಿದಾಗ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಿಟ್ಟನ್ನ 1-2 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡಬೇಕು. ನೋಡಿ, ಇವಾಗ ಒಂದು ಕಾವಲಿಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಉಂಡೆ ಥರನೇ ಹಾಕ್ಕೊಳ್ಳಿ. ಯಾವುದೇ ಬೇಕಿಂಗ್ ಸೋಡಾ ಆಗಲಿ ಏನೂ ಹಾಕಬೇಡಿ. ನೀವು ಉದ್ದಿನ ಕಾಳನ್ನ ಚೆನ್ನಾಗಿ ನೆನೆಸಿದ್ರೆ ಸಾಕು, ಬೋಂಡ ಚೆನ್ನಾಗಿ ಬರುತ್ತೆ. ನೋಡಿ, ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಚೆನ್ನಾಗಿ ಬೆಂದಿದೆ. ಆದಷ್ಟು ಚೆನ್ನಾಗಿ ಎಣ್ಣೆನ ಡ್ರೈ ಮಾಡ್ಕೊಳ್ಳಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ನೋಡಿ, ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಉದ್ದಿನ ಬೋಂಡ ರೆಡಿ ಆಯಿತು. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.